ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ನಿನ್ನೆ ನೈಟ್ ಬಂದು ಇಲ್ಲೇ ಉಳ್ಕೊಂಡಿದ್ವಿ, ಮತ್ತು ಲೋಡು ಸೆಟ್ ಆಗಿಲ್ಲ. ನಿನ್ನೆ ರಾತ್ರಿ ಫೋನ್ ಮಾಡಿ ಅವನಿಗೆ ಮಲಗಿದ್ವಿ. ಇವಾಗ ಮಾಡಿದ್ವಿ, ಏನಾದರೂ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ. ಮುಂಬೈಗೆ ಐತೆ ಅಂದರು. ಸೊ ನಾನು ಮುಂಬೈಗೆ ಹೋಗೋಂಥ ಪೊಸಿಷನ್ ಇಲ್ಲ ಇವಾಗ. ಏನಕ್ಕಪ್ಪ ಅಂತಂದರೆ ನಂದು ಎರಡನೇ ಮಗಳದು ಬರ್ತಡೇ ಇದೆ 28ನೇ ತಾರೀಕು. ಸೊ ಹಂಗಾಗಿ ನಾನು ಹೋಗೋಕ್ಕೆ ಆಗಲ್ಲ. ಅದಕ್ಕೆ ಬೆಂಗಳೂರು ಸೈಡ್ ಎಲ್ಲರೂ ಇದ್ದರೆ ನೋಡಿ ಅಂತ ಹೇಳಿದ್ದೀನಿ. ಹೇಳಿಲ್ಲ, ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ ಎಷ್ಟಾದರೂ ಕಾಯೋಣ. ಹೊಟ್ಟೆ ಶೋ ಆಗಿತ್ತು, ರಾತ್ರಿ ಊಟ ಮಾಡಿಬಿಟ್ಟು ಮತ್ತು ಯಾವುದೇ ಅದಕ್ಕೆ ಇವಾಗ ಹೋಗೋಣ ಅಂತ ಹೊರಟಿದ್ದೀವಿ. ಫ್ರೆಶ್ ಅಪ್ ಇಲ್ಲೇ ನಿಲ್ಸಿದ್ದೀವಿ. ಇದೇ ಬಂತು. ಪಾಪ ವಾಶ್ರೂಮ್ ಹೋಗೋಕ್ಕೆ, ಫ್ರೆಶ್ ಅಪ್ ಆಗೋಕ್ಕೆ ಎಲ್ಲ ಕೊಡ್ತಾರೆ. ಇಲ್ಲಿಂದ ಸ್ವಲ್ಪ ದೂರ ಹೋಗ್ಬೇಕು. ಏನಕ್ಕಪ್ಪ ಅಂದರೆ ಅಲ್ಲಿಂದ ಇಲ್ಲಿ ಸುಮ್ಮನೆ ಅಲ್ಲಿ ನಿಲ್ಸಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂಕ್ ಹತ್ರ ತಂದು ಹಚ್ಕೊಂಬಿಟ್ಟೆ. ಒಳ್ಳೆ ಚೆನ್ನಾಗಿ ನಿದ್ದೆನೂ ಅಂದರೆ ಬರಲಿಲ್ಲ. ನಿದ್ದೆ ಯಾವುದೋ ಒಂದು ಯೋಚನೆಯಲ್ಲಿ ಮಲ್ಕೊಂಬಿಟ್ಟೆ. ನಿದ್ದೆ ಅಷ್ಟು ಸರಿಯಾಗಿ ಆಗಲಿಲ್ಲ. ಇರಲಿ, ಪರವಾಗಿಲ್ಲ, ಇದ್ದಿದ್ದೆ. ಬನ್ನಿ. ನೋಡಿ, ಲೋಡಿಂಗು ಸೆಟ್ ಆಯಿತು. ಎಲ್ಲಿಗಪ್ಪ ಅಂತಂದರೆ ಬೆಂಗಳೂರಿಗೆ, ರಾಜಾಜಿನಗರ್ಗೆ. ಎಲ್ಲಿಂದಪ್ಪ ಅಂದರೆ ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಐತೆ. ಆಲ್ರೆಡಿ ಒಂದು 47 ಕಿಲೋಮೀಟ್ರನೋ ಬಂದೆ. ಒಂದು 53 ಕಿಲೋಮೀಟ್ರ್ ಐತೆ. ಕೋಯಿ ಸತ್ತೂರಿಂದ ಲೆಫ್ಟ್ ತೊಗೋಬೇಕು. ಅಲ್ಲಿ ಶಿವಕಾಶಿ ಅಂತ ಬರುತ್ತೆ, ಅಲ್ಲಿಂದ ಲೋಡ್ ಇದು. ಏನಪ್ಪ ಲೋಡು ಅಂತಂದರೆ ಇದು ಪೇಪರ್ ರೋಲು. ಏನು ನಾವು ಇದರಿಂದ ಮಾಡ್ಕೊಂಬರ್ತಿದ್ನಲ್ಲ, ಫಸ್ಟ್ ಟ್ರಿಪ್ ಇದಕ್ಕೆ ಮಾಡ್ಕೊಂಬಂದಿದ್ನಲ್ಲ ಬೆಂಗಳೂರಿಗೆ, ಅದೇ ಥರದ್ದು ಲೋಡು ಅನಿಸುತ್ತೆ ಮೋಸ್ಟ್ಲಿ. ಪೇಪರ್ ಬಂಡ್ಲು ಲೋಡು ಅಂದರು ಯಾವ ಥರ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತೈತೆ, ಹೇಳ್ತೀನಿ. ಇನ್ನು ಒಂದು ಲೋಡಿಂಗ್ ಪಾಯಿಂಟ್ ಬಂದು ಇನ್ನು 53 ಕಿಲೋಮೀಟ್ರ್ ಐತೆ. ಹೋಗ್ತಾ ಇದ್ದೀನಿ. ನಾನು ಲೊಕೇಶನ್ ಎಲ್ಲ ಹಾಕಿದ್ದಾರೆ. ಇವಾಗ ಬಾಡಿಗೆ ಬಂದ್ಬಿಟ್ಟು ಬಾಡಿಗೆ ಇವೆಲ್ಲ ಕ್ರಾಸಿಂಗ್ ತಿಂತಾರೆ. ಇಲ್ಲೆಲ್ಲ ಭಾಳ ಕ್ರಾಸಿಂಗ್ ತಿಂತಾರೆ. ಏನು ಮಾಡೋಂಗಿಲ್ಲ. ಈಗ ನಮ್ಮ ಟೈಮು ನಾವೀಗ ಊರಿಗೆ ಹೋಗಲೇಬೇಕು. ಬೇರೆ ಲೋಡು ಅಂತೂ ಸಿಗೋದಿಲ್ಲ ಇಲ್ಲಿ. ಮುಂಬೈಗೆ ಒಂದು ಲೋಡ್ ಬಂದಿತ್ತು ಇಲ್ಲಿದ್ದಾನೆಯ. ನಾನು ಯಾಕಂದರೆ ನನ್ನ ಮಗಳು ಬರ್ತಡೇ ಇರೋದ್ರಿಂದ ನಾನು ಇಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿದೆ. ಸೊ ಹಂಗಾಗಿ ಬೆಂಗಳೂರಿಗೆ ಮಾಡ್ಕೊಂಡೋಗಿ, ಬೆಂಗಳೂರಿಂದ ಏನಾರು ಊರ ಕಡೆ ಮಾಡ್ಕೊಂಡೋಗಿ ಬರ್ತಡೇ ಮಾಡಿ ಆಮೇಲೆ ಮತ್ತೆ ಗುಜರಾತ್ಗೆ ತುಂಬೋಣ ಅಂತ ಇದ್ದೀನಿ. ನನಗೆ ಗುಜರಾತ್ ತುಂಬಿದ್ರೆ ಒಂದು 4 ಕಾಸು ಉಳಿಯೋದಿಲ್ಲ, ಅಂದರೆ ಏನೂ ಉಳಿಯಲ್ಲ. ಅದಕ್ಕೆ ನೋಡೋಣ ಏನಾಗುತ್ತೆ ಏನು ಅಂತ. ಬನ್ನಿ. ನೋಡಿ, ಲೋಡಿಂಗ್ ಪಾಯಿಂಟಿಗೆ ಬಂದ್ವಿ. ಈಗ ನೋಡೋಣ ಪೇಪರ್ ಬಂಡ್ಲುಗಳು ಇವೆಲ್ಲ ಬಂಡ್ಲು ಕರೆಕ್ಟಿಂದು. ಬನ್ನಿ ನೋಡಿ, ಈಗ ಫ್ಯಾಕ್ಟ್ರಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚಿದ್ದೀವಿ ಗಾಡಿನ ಮತ್ತೆ ಕಾಟ ಮಾಡೋಕ್ಕೆ ಇಲ್ಲಿಂದ ಮತ್ತೆ 1 ಕಿಲೋಮೀಟ್ರ್ ಹೋಗಿದ್ವಿ. ಕಾಟ ಬಳಸ್ಕೊಂಡು ಬಂದು ಇಲ್ಲಿ ಗಾಡಿ ಹಚ್ಚಿದ್ದೀನಿ ಲೋಡಿಂಗ್ ಪಾಯಿಂಟಿಗೆ. ಲೇಬರ್ಸ್ ಏನೋ ಬರ್ಬೇಕಂತೆ. ನೋಡ್ರಿ, ಗಣೇಶನ ದೇವಸ್ಥಾನ ಬೇರೆ ಐತೆ ಇಲ್ಲಿ. ಇದೇ ಫ್ಯಾಕ್ಟ್ರಿ. ಭಾಳ ಹೊಟ್ಟೆ ಶೋ ಆಗಿತ್ತೆ. ಸೊ ಊಟ ಮಾಡೋಣ ಅಂತ ಹೋಗ್ತದೆ. ನಮ್ಮ ಹುಡುಗ ಕರೆದ, ಯಾಕೆ ಅವ್ನು ಊಟನೇ ಮಾಡೋಕ್ಕೆ ಊಟ ಸೇರ್ತಿಲ್ಲ ಅಂತಾನೆ. ನನಗಂತೂ ಹೊಟ್ಟೆ ಶೋ ಆಗಿಬಿಟ್ಟೈತೆ. ಸೊ ಊಟ ಮಾಡೋ ಬರ್ತೀನಿ ಹೋಗಿ. ಯಾವ ಊರಿಗೆ ಹೋಗುತ್ತೋ ಏನೋ ಗೊತ್ತಿಲ್ಲ. ಬಿಸಿಲು ಮಾತ್ರ ತಿಕ್ಕ ಹರಿಯಂಗೆ ಹೊಡಿತೈತೆ ಇಲ್ಲಿ. ಇಲ್ಲಿಂದ ಶಿವಕಾಶಿ 4 ಕಿಲೋಮೀಟ್ರ್ ಐತೆ. ನೋಡೋಣ. ಇಲ್ಲಿಂದ ಡೈರೆಕ್ಟ್ ಮದುವೆ ರೋಡ್ ಭಾರಿ ಟ್ರಾಫಿಕ್. ಅಲ್ಲಿ ಏನೋ ಶಿವಕಾಶಿ ಅದು ಸಿಟಿ ಒಳಗೆ ಹಿಂಗೆ ಹೋಗಿ ಹಿಂಗೆ ಬರಬೇಕು. ನೋಡೋಣ. ನೋಡಿ,
ರೋಡ್ ಗೀಡೆಲ್ಲ ಆಯಿತು, ಟಪಾಲ್ ಇಸ್ಕೊಂಡು ಅಡ್ವಾನ್ಸ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿಂದ ಇನ್ನೂ ಒಂದು 75 ಕಿಲೋಮೀಟ್ರ್ ಐತೆ ಮುದ್ರೆಯಿಂದ ಇನ್ನೇನು ದಿಂಡಿಗಲ್ಲಿಂದ ಹಂಗೆ ಇದಕ್ಕೆ ಹೋಗೋದು ಕರೂರಿಂದ ನಾಮಕಲ್ಲು ಹೋಗ್ಬೇಕು. ಇದು ಬಾಡಿಗೆ ಬಂದು 1400 ಬಾಡಿಗೆ, ನಮಗೆ ಕೊಟ್ಟಿದ್ದು 1300, 1000 ಚಿಲ್ಲರೆ ಇಂದ ಬಿಟ್ರು ನೋಡ್ರಿ. ಏನು ಟ್ರಾನ್ಸ್ಪೋರ್ಟ್ನವ್ರು ಯಾಕೆ ಉದ್ಧಾರ ಆಗ್ತಾರೆ ಅಂದ್ರೆ ಇದಕ್ಕೆ ಆಗ್ತಾರೆ. ಅವನೊಂದು 100 ಇವನೊಂದು 100 ಎಲ್ಲ ತಿಂದು ಲಾಸ್ಟಿಗೆ ಉಳ್ದಿದ್ದು ಲಾರಿ ಅವ್ರಿಗೆ ಕೊಡ್ತಾರೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಲಾರಿ ಅವ್ರ ಹಣೆ ಬರನೇ ಅಷ್ಟೇ ಐತಿ. ಬನ್ನಿ, ಇಲ್ಲಿಂದ ಮಧುರೆ 75 ಐತೆ, ರಾಮನಾಥಪುರಮ್ಮು 134 ಐತೆ, ಅದು ರುಪ್ಪು ಕೊಟ್ಟೈ ಅಂತ ಇದೆ, ಅದು 33 ಕಿಲೋಮೀಟ್ರ್ ಐತಂತೆ. ಏನಾಗುತ್ತೆ ಮುಂದೆ ಗೊತ್ತಿಲ್ಲ. ಭಾಳತ್ತಾಯ್ತು ಗಾಡಿಗಳು ನಿಂತ್ಕೊಂಡು. ಬಂದು ಎಲ್ಲರೂ ಊಟ ಮಾಡ್ಬೇಕು, ಹೊಟ್ಟೆ ಹೋಗ್ಬಿಟ್ಟಿದೆ ಯಾಕಂತ. ಬನ್ನಿ, ಅಲ್ಲಿಂದ ಬಂದ್ವಿ. ಟ್ರಾಫಿಕ್ ಜಾಮ್ ಆಗಿತ್ತಲ್ಲ, ಸ್ವಲ್ಪ ಕ್ಲಿಯರ್ ಆಯಿತು. ಅಲ್ಲಿಂದ ಸೀದಾ ಹೈವೇ ಬಂದ್ವಿ. ಇಲ್ಲಿಂದ ಇನ್ನು 50 ಕಿಲೋಮೀಟ್ರ್ ಐತೆ ಮಧುರೈಗೆ. ಮುಂದೆ ಇಲ್ಲೇ ಡೀಸೆಲ್ ಹಾಕ್ಸೋಣ ಅಂತ ನಿಲ್ಸಿದ್ದೀನಿ. 7000 ಹಾಕ್ಸಿ. 7000 ಜಿಪೇವಾ? ಹಾಂ, 7100. ಓಕೆ. ಡೀಸೆಲ್? ಹಾಂ, ಡೀಸೆಲ್ ಇರಲಿ ಬಿಡಿ, ಎಲ್ಲರೂ ಡೀಸೆಲ್ ಹಾಕ್ಸೋಣ ಅಂತ ಹಾಕಿ ನಿಲ್ಸಿದ್ದೀನಿ, ಹಾಕಿಸ್ತಾ ಇದ್ದೀನಿ. ನೋಡೋಣ ಎಷ್ಟು ಹಿಡಿಸುತ್ತೆ ಏನು ಅಂತ. ತಾಡ್ಪಲೆಲ್ಲ ಅವರೇ ಹಾಕ್ಕೊಟ್ರು, 100 ರೂಪಾಯಿ ಕೊಟ್ವಿ. ಟೈರು ಇದು ತಿಂತೈತೆ ಒಳಗಿಂದು, ಏನು ಮಾಡಬೇಕಂತಲೇ ಅರ್ಥ ಆಗ್ತಾಯಿಲ್ಲ. ಫಸ್ಟು ಗಾಡಿ ಎಲ್ಲ ಪೌಡ್ರ್ ಮಾಡಿಸಿ ವೀಲೆಲ್ಲ ಮಾಡಿಸಿ. ಬನ್ನಿ ನೋಡಿ, ಚಪ್ಪೂರ್ ಘಾಟ್ ಹತ್ತುತ್ತಾ ಇದ್ದೀನಿ. ಇನ್ನು ಇಲ್ಲಿಂದ ಒಂದು 160-170 ಐತೆ ಬೆಂಗಳೂರು. ಟೈಮು 3:15. ಇಲ್ಲಿ ಒಳಗಡೆ ಹೋಗೋಕ್ಕಾಗುತ್ತೆ ಗೊತ್ತಿಲ್ಲ. ಆದಷ್ಟು ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಇಲ್ಲೇ ಟೀ ಕುಡಿದು ಹಿಂದ್ಗಡೆ ತಂಪೂರಲ್ಲೇ ಟೀ ಕುಡಿದು ಬರ್ತಾ ಇದ್ದೀನಿ. ಬನ್ನಿ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ. ಅದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಸಿಟಿ ಒಳಗಡೆ ಹೋಗ್ಬೇಕಲ್ಲ. ಗಾಡಿ ಏನಾಗಿದೆ, ಗಾಡಿ ಒಂದೇ ಸಲ ಕಂಟ್ರೋಲ್ ಮಾಡಿದ್ರೆ ಗಾಡಿ ಪಿಕಪ್ಪೇ ತಗೋಣ. ನೋಡಿರಿ, ಅದೇ ಅನ್ಲೋಡಿಂಗ್ ಪಾಯಿಂಟು. ಒಂದೇ ಕರೆಕ್ಟಾಗಿ 7:15 ಆಗಿತ್ತು. ನಾನು ಸ್ಟಾಪ್ ಹೊಡ್ಕೊಂಬಂದಿದ್ದೀನಿ ಗಾಡಿನ. ಡೀಸೆಲ್ ಅಲ್ಲಿ 7000 ಹಾಕ್ಸಿದ್ದು, ಗಾಡೀಲಿ ಒಂದು 2000 ಏನೋ 3000 ಇತ್ತು. ಟೋಟಲಾಗಿ 10,000 ಡೀಸೆಲ್ ತೊಗೊಂಡು. ಕಡಿಮೆ ಮಾಡ್ತಲ್ಲ ನೋಡ್ರಿ. ಎಲ್ಲೂ ನಿಲ್ಸಲ್ಲ. ನಿನ್ನೆ ಅಲ್ಲಿ ಬಿಟ್ಟಿದ್ದು 7:30-8 ಗಂಟೆ. ಇಲ್ಲಿ ಕರೆಕ್ಟಾಗಿ 7:45 ಬಂದೆ.
12 ತಾಸು ಕರೆಕ್ಟಾಗಿ ಬಂದಿದ್ದೀನಿ. ಯಾವುದೇ ಮಾಂಡವಿ ಮೋಟಾರ್ಸ್ ಅಂತ ಐತಿ ಇಲ್ಲೇನೆ. ನೋಡಿ ಲೋಡಿಂಗ್ ಪ್ಯಾಂಟ್ ಹತ್ರ ಹೆಚ್ಚು ಕಡಿಮೆ 12:30 ಬಂದಿದ್ವಿ. ಈಗ ಟೈಮ್ ಬಂದು 4:15. ಆ ಗಾಡಿ ಲೋಡ್ ಆಗ್ತೈತಲ್ಲ, ಆ ಗಾಡಿ ಆಗಿಲ್ಲ ನಮ್ಗೆ ಆಗ್ತಾರಂತೆ. ಏನಪ್ಪ ಅಂದರೆ ವಾಟ್ರು, ಸಿಗ್ನೇಚರ್ ವಾಟ್ರು, ಇನ್ನು ಏನೇನೋ ಒಂದು ಬರ್ತಾವಲ್ಲ ಆ ವಾಟ್ರುಗಳು. ಇದು ಲೋಡ್ ಬಂದು ಹೊಳಲ್ಕೆರೆಗೆ. ಊಟ ಮಾಡ್ಬೋದು, ಮಧ್ಯಾಹ್ನ ಮನೆಗೆ ಊಟಿದ್ವಿ. ನಿದ್ದೆ ಇರಲಿಲ್ಲ ರಾತ್ರಿ ಸರಿಯಾಗಿ, ಮಲ್ಕೊಂಬಿಟ್ಟಿದ್ದೆ. ಮತ್ತೆ ಎದ್ದು ಬಂದು ಕೇಳಿದ್ದು ಬೇಗ ಆಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಬಂದೆ. ಇಲ್ಲ ಅಂದಿದ್ರೆ ಬರ್ತಾರಲಿಲ್ಲ. ಯಾಕಂದರೆ ಭಾಳ ಅಂದರೆ ಭಾಳ ರಿಸ್ಕ್ ಇರ್ಬೋದು. ವಿಚಾರ ಆಗಿದೆ. ಬನ್ನಿ ನೋಡೋಣ ಎಷ್ಟಕ್ಕೆ ಲೋಡ್ ಮಾಡ್ತಾರೆ ಏನು. ನೋಡಿ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಬಿಟ್ಟಿದ್ದೀನಿ. ಇನ್ನೇನು ಲೋಡ್ ಮಾಡ್ತಾ ಇದ್ದಾರೆ ನೋಡ್ರಿ. ಅಲ್ಲೇ ಲೋಡ್ ಸ್ಟಾರ್ಟ್ ಮಾಡಿದ್ದಾರೆ. 1 ಲೀಟ್ರ್ ನೋವು, 1/2 ಲೀಟ್ರ್ ನೋವು ವಾಟರ್ ಕ್ಯಾನ್ಗಳು ಸಿಗ್ನೇಚರ್ ಇವು ಬರುತ್ತಲ್ಲ ಆ ಕಂಪ್ನಿದಿದ್ದು. ನೋಡ್ರಿ ಹೆಂಗೆ ಮಾಡ್ತಾರೆ. ಆಗುತ್ತೆ ಒಂದು ಅರ್ಧ ಗಂಟೆ, 1 ತಾಸಲ್ಲಿ ಅಕ್ವಾಕಿಂಗ್ ಅಂತಿದೆ. ಬನ್ನಿ ನೋಡೋಣ ಎಷ್ಟೊತ್ತಿ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಮಾಡ್ತಾ ಇದ್ದಾರೆ. 1 ನಿಟ್ ಆಗೈತೆ, 2 ನಿಟ್ ಮಾಡ್ತಾ ಇದ್ದಾರೆ. ತಾಡ್ಪಲ್ಲೆಲ್ಲ ಹಾಕಿದ್ವಿ. ತಾಡ್ಪಲ್ಲ ಹಾಕಿ ರೆಡಿ ಮಾಡ್ಕೊಂಡು ಗಾಡಿ ರೋಡಿಗೆ ಹೋಗ್ತಾ ಇದ್ದೀನಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಡಿನ. ಇಲ್ಲಿಂದ ಇದೇ ಗಾಡಿ ಇದು ಬರಬಾರ್ದಿತ್ತು ಬಾಡಿಗೆ ಸರ್. ಭಾಳ ನಾನು ತಮಿಳ್ನಾಡಿಂದ ಬಂದಿದ್ದ ಬಾಡಿಗೆನೂ ವೇಸ್ಟು, ಇದು ವೇಸ್ಟ್ ಆಗೋಯ್ತು. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಟೈಮ್ ಸರಿ ಇಲ್ಲ, ಹಂಗಾಗಿದೆ. ಗಾಡಿ ನೋಡ್ರಿ, ಗಾಡಿ ಸೈಡ್ ಇಲ್ಲೇ ಹಾಕಿಬಿಟ್ಟಿದ್ದಾರೆ ಗಾಡಿನ. ಬನ್ನಿ ನೋಡಿ, ಇವಾಗ ತುಮಕೂರು ಹತ್ತತ್ರ ಬಂದು ಅಲ್ಲೇ ದವಸ್ಪೇಟೆ ಜೈನ್ ಹೋಟೆಲಲ್ಲೇ ಊಟ ಮಾಡ್ಕೊಂಡು ಬಂದು ಹುಡುಗನ ಓಡಿಸ್ತಾನೆ. ನಮ್ಮ ಬೆಳಗ್ಗೆ ವಿಡಿಯೋ ಮಾಡ್ತಾನೆ. ನೋಡಿ 6:30 ಬಂದು ಖಾಲಿ ಮಾಡ್ತಾ ಇದ್ದಾರೆ ಗಾಡಿನ. 4:45 ಆಗಿತ್ತು ಅಷ್ಟೊತ್ತಿಗೆ ಬಂದು ಗಾಡಿ ನಿಲ್ಲಿಸಿದ್ದ. ಇವಾಗ ಖಾಲಿ ಮಾಡ್ತಾ ಇದ್ದಾರೆ. ತಾಡ್ಪಲ್ಲೆಲ್ಲ ಬಿಚ್ಕೊಟ್ವಿ. ಮೇಲ್ಗಡೆನೆ ಕೂತಿದ್ದಾನೆ ನೋಡ್ರಿ. ಬನ್ನಿ, ಗಾಡಿ ಖಾಲಿ ಆಯಿತು. ಖಾಲಿ ಮಾಡ್ಕೊಂಡು ಬಾಡಿಗೆ ಗಿಡ್ಗೆ ಇಸ್ಕೊಂಡು ಇವಾಗ ಊರಿಗೆ ಹೊರಟಿದ್ದೀವಿ. ಕರೆಕ್ಟಾಗಿ ಇವಾಗ ಚನ್ನಗಿರಿ ರೋಡಲ್ಲಿದ್ವಿ. ಹೊಳಲ್ಕೆರೆಯಿಂದ ಮುಂದೆ ಭಾರತ್ ಪೆಟ್ರೋಲ್ ಬಂಕ್ ಬರುತ್ತೊಂದು, ಅಲ್ಲೇ ನಿಲ್ಸ್ಕೊಂಡು ಮಲ್ಕೊಂಡಿದ್ವಿ. ಬಂದು ಖಾಲಿ ಮಾಡಿದರು. 9 ಗಂಟೆ 9 ಕಾಲ ಆಯ್ತು ಖಾಲಿ ಮಾಡೋಷ್ಟೊತ್ತಿಗೆ. ಬೇಗನೆ ಖಾಲಿ ಮಾಡಿದರು. 3 ಜನನ 4 ಜನ ಬಂದಿದ್ರು, ಬೇಗ ಖಾಲಿ ಮಾಡಿದರು. ಒಂದೆಲ್ಲರೂ ತಿಂಡಿ ತಿನ್ನೋಣ, ಇಲ್ಲಾಂದರೆ ಮನೆ ಹೋಗಿ ಒಳ್ಳೆ ಊಟ ಮಾಡೋಣ. ನೋಡೋಣ ಬನ್ನಿ ಏನಾಗುತ್ತಾ. ಮಳೆ ಮೋಡ ಆಗಿದೆ, ಮಳೆ ಬರೋ ಥರನೂ ಆಗೈತೆ. ಏನಾಗುತ್ತಾ ಬನ್ನಿ. ಸೀದಾ ಊರ ಹತ್ತತ್ರ ಬಂದೆ, ಎರ್ಚಿಕ್ನಳ್ಳಿಯಿಂದ ನಮ್ಮೂರೇ ಸೀದಾ. ಕೊಟ್ನೂರಿಗೆ ಹೋಗಲಿಲ್ಲ. ಏನಕ್ಕಪ್ಪ ಅಂದರೆ ನಮ್ಮ ಅಳಿಯನ ಬರ್ತಾ ಇದ್ದಾನ, ಅವನಿಗೆ ಗಾಡಿ ತೊಳಸ್ಕೊಂಡು ಹೋಗು ಅಂತ ಹೇಳ್ತೀನಿ. ಗಾಡಿ ತಗೊಂಡು ಹೋಗ್ತಾನೆ ಅವನು ಅಂತ. ನಾನು ಸೀದಾ ನಮ್ಮೂರಿಗೆ ಬಂದೆ. ಸೊ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಈ ವಿಡಿಯೋನ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡ್ತಾ ಇರ್ರಿ. ಯಾರ್ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ.
ಟ್ರಕ್ ಹೀರೋ ಕನ್ನಡ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ID ಇದೆ, ಅದರಲ್ಲೂ ಕೂಡ ಫಾಲೋ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಆಮೇಲೆ ಲಾಸ್ಟಲ್ಲಿ ಹೇಳೋದು ಒಂದೇ, ಸೇಫಾಗಿ ಡ್ರೈವ್ ಮಾಡಿರಿ, ಹುಷಾರಾಗಿರಿ ಅಷ್ಟೇ. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.